ಪ್ರಸಾದ್ ವಿರುದ್ಧ ಈಗ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಎಂಎಲ್ಸಿ ಅಂದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾರ್ಥಕ್ಕಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್. ಭಾರತ ಭಾರವಾಗಿ ಉಳಿಯಲು ಆರ್ಎಸ್ಎಸ್ ಕೆಲಸ ಮಾಡ್ತಾ ಇದೆ, ಮಾಡುತ್ತೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನೆ ನಡೆದಿರುವಂತಹ ಒಂದು ಸಂಕಲ್ಪ ಸಮಾವೇಶದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ಮತ್ತೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಆ ವಿಚಾರವಾಗಿ ಸಿಟಿ ರವಿ ಅವರ ಸ್ಟೇಟ್ಮೆಂಟ್ ಇದೆ. ನಿನ್ನೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜವಾಬ್ದಾರಿ ಸ್ವೀಕಾರ ಸಮಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಹಲವು ರೀತಿಯ ಆಪಾದನೆಗಳನ್ನು ಕಾಂಗ್ರೆಸ್ ಮುಖಂಡರುಗಳು, ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ನೂತನ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಅವರ ಆಪಾದನೆ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಯಾರು ಸಂವಿಧಾನ ವಿರೋಧಿ? ಸಂವಿಧಾನಕ್ಕೆ ಇದುವರೆಗೂ ಆಗಿರುವ ತಿದ್ದುಪಡಿಗಳು 106, ಅದರಲ್ಲಿ 75ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ತಿದ್ದುಪಡಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಕ್ ಮಾಡಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿ ಸಂವಿಧಾನದಲ್ಲಿ ಕೊಟ್ಟಂತ ಮೂಲಭೂತ ಹಕ್ಕುಗಳನ್ನೇ ಮೊಟಕುಗೊಳಿಸಿ ವಿಪಕ್ಷದ ನಾಯಕರುಗಳನ್ನ ಜೈಲಿಗೆ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಪ್ರಜಾಪ್ರಭುತ್ವ ವಿರೋಧಿಗಳು ಕಾಂಗ್ರೆಸ್ಸಿಗರೇ, ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ಸಿಗರೇ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ಚರ್ಚೆಯನ್ನು ಮಾಡದೆ ಸಂವಿಧಾನದ ಒಳಗೆ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವ ಪದವನ್ನು ತುರುಕಿದ್ದು ಕಾಂಗ್ರೆಸ್ ಪಾರ್ಟಿ. ಯಾವ ಪದವನ್ನ ತುರುಕೋದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಖಡಾಖಂಡಿತವಾಗಿ ವಿರೋಧ ಮಾಡಿದ್ರು, ಅದೇ ಪದವನ್ನ ತುರುಕುವ ಕೆಲಸವನ್ನ ತುರ್ತು ಪರಿಸ್ಥಿತಿ ಕಾಲಘಟ್ಟದಲ್ಲಿ ಮಾಡಿದ್ರಿ. ನೀವು ಅಂಬೇಡ್ಕರ್ ವಿರೋಧಿಗಳು, ಕಾಂಗ್ರೆಸ್ಸಿಗರು, ನೀವು ಸಂವಿಧಾನ ವಿರೋಧಿಗಳು. ನೀವು ಆಪಾದನೆ ಈಗ ಮಾಡ್ತಿರೋದು ಬಿಜೆಪಿಯ ಮೇಲೆ. ಇನ್ನೊಂದು ಮಾತನ್ನ ನೀವು ಹೇಳಿದಿರಿ, ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳಿ. ಪ್ರಜಾಪ್ರಭುತ್ವದ ವಿರೋಧಿಗಳು ನೀವೇನೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನರ ನಡುವಿಂದ ನಾಯಕತ್ವ ಬರಬೇಕು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನರಿಂದ ಬಂದಂತ ನಾಯಕತ್ವ. ನಿಮ್ ರಾಹುಲ್ ಗಾಂಧಿ ಜನರಿಂದ ಬಂದ ನಾಯಕತ್ವನಾ? ಅದು ಡೈನಾಸ್ಟಿ ಪೊಲಿಟಿಕ್ಸ್, ವಂಶ ಪರಂಪರೆಯ ನಾಯಕತ್ವ. ನೆಹರು ನಂತರ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ನಂತರ ಸೋನಿಯಾ, ಪ್ರಿಯಾಂಕಾ, ರಾಹುಲ್ ಗಾಂಧಿ ಅನ್ನೋದು ಅದು ವಂಶ ಪಾರಂಪರ್ಯ ರಾಜಕಾರಣ. ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು. ರಾಜಪ್ರಭುತ್ವದ ಮಾನಸಿಕತೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥವರು ಪ್ರಜಾಪ್ರಭುತ್ವದ ವಿರೋಧಿಗಳು. ನೈಜ ಪ್ರಜಾಪ್ರಭುತ್ವದ ಲಕ್ಷಣವೇ ಜನರ ನಡುವೆ ಜನರ ಬದುಕನ್ನ ಆಧರಿಸಿ ಜನಪರ ಹೋರಾಟ ಮಾಡಿ, ಜನಪರ ಕಾರ್ಯ ಮಾಡಿ ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣ ಇದೆಯಲ್ಲ, ಅದು ಪ್ರಜಾಪ್ರಭುತ್ವದ ನೈಜ ಆಶಯವನ್ನು ಬಿಂಬಿಸುತ್ತೆ. ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ಅದರಿಂದ ಮಾಡ್ತಕ್ಕಂಥ ರಾಜಕಾರಣ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ರಾಜಕಾರಣ. ಇನ್ನ ಒಂದು ಮಾತನ್ನು ಹೇಳಿದ್ದೀರಿ, ಹಿಂದೂ ಸಂವಿಧಾನದ ಮೊದಲ ಪುಟದಲ್ಲೇ ಶ್ರೀರಾಮನ್ ಚಿತ್ರ ಇದೆ ರೀ, ಶ್ರೀಕೃಷ್ಣನ್ ಚಿತ್ರ ಇದೆ, ಬುದ್ಧನ ಚಿತ್ರ ಇದೆ. ಇದೆಲ್ಲ ಏನಂತ ತೋರಿಸುತ್ತೆ? ಭಾರತನ ನೀವು ಈ ಶರಿಯಾ ಮೂಲಕ ನೋಡ್ಲಿಕ್ಕೆ ಬರುತ್ತಾ? ಭಾರತವನ್ನ ನೀವು ಇನ್ಯಾವುದಾದ್ರು ರೂಪದಲ್ಲಿ ನೋಡ್ಲಿಕ್ಕೆ ಬರುತ್ತಾ? ಭಾರತವನ್ನು ನೋಡ್ಬೇಕು ಅಂತ ಹೇಳಿದ್ರೆ ರಾಮ, ಕೃಷ್ಣ, ಬುದ್ಧ, ಬಸವ ಇವರ ಮಾದರಿಯಲ್ಲೇ ನೋಡ್ಬೇಕು ನೀವು. ಇವರೆಲ್ಲರ ದರ್ಶನಗಳಲ್ಲೇನೆ ಅದರಲ್ಲಿ ಸರ್ವಪಂಥ ಸಮಭಾವ ಇದೆ. ಭಾರತೀಯ ಚಿಂತನೆಗಳಲ್ಲೇ ಸರ್ವಪಂಥ ಸಮಭಾವ ಇದೆ. ಇದನ್ನೇ ಹಿಂದುತ್ವ ಅಂತ ಸುಪ್ರೀಂ ಕೋರ್ಟ್ ವೇ ಆಫ್ ಲೈಫ್ ಅಂತ ಹೇಳಿದೆ. ಹಿಂದುತ್ವ ಇಲ್ಲದೆ ಇದ್ರೆ ಭಾರತ ಯಾವತ್ತೂ ಭಾರತವಾಗಿ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದು ಅಫ್ಘಾನಿಸ್ತಾನ ತರನೋ, ಪಾಕಿಸ್ತಾನದ ತರನೋ, ಬಾಂಗ್ಲಾದೇಶದ ತರನೋ ಪರಾವರ್ತನೆ ಆಗ್ಬಿಡುತ್ತೆ. ಆ ಪರಿವರ್ತನೆ ಆಗಬಾರದು ಅನ್ನೋದೇ ನಮ್ಮ ಆಶಯ. ಅದಕ್ಕಾಗಿ ನಾವು ಅಭಿವೃದ್ಧಿಯ ಜೊತೆಗೆ ಬಡವರ ಕಲ್ಯಾಣದ ಜೊತೆಗೆ ಭಾರತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ಸಾರ್ವಜನಿಕರ ನಡುವೆ, ಜನರ ನಡುವೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಈ ಭಾರತವನ್ನ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ? ಶರಿಯಾ ಕ್ಯಾಪಿಟಲ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಈ ನಿಮ್ಮ ಮಾನಸಿಕತೆ, ಈ ಒಂದು ಮಾನಸಿಕತೆಯ ಕಾರಣಕ್ಕೇನೆ ನೀವು ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲೆಲ್ಲ ಅಧಿಕಾರ ಕಳ್ಕೊಳ್ತಾ ಬಂದ್ರಿ. ಹಿಂದೂ ವಿರೋಧಿಯ ಮಾನಸಿಕತೆಯ ಕಾರಣಕ್ಕೋಸ್ಕರನೇ ಅಧಿಕಾರ ಇದ್ದ ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾ ಬಂದ್ರಿ, ಒಂದೊಂದೇ ರಾಜ್ಯಗಳಲ್ಲಿ. ಹಾಗೆ ಕಳ್ಕೊಳ್ತಾ ಬಂದವರಿಗೆ ಇನ್ನು ಉಳಿದಿರುವ ಈ 1, 2, 3 ರಾಜ್ಯಗಳಲ್ಲೂ ಕೂಡ ನೀವು ಅಧಿಕಾರ ಕಳ್ಕೊಳ್ಳೋದು ಗ್ಯಾರಂಟಿ. ಇದೇ ರೀತಿ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ನೀವು ಇಲ್ಲೂ ಅಧಿಕಾರ ಕಳ್ಕೊಳ್ಳೋದು ಗ್ಯಾರಂಟಿ.